ಯಮಾಯ ನಮಃ ಯಮಾಯ ನಮಃ ಯಮಾಯ ನಮಃ ಯಮಾಯ ನಮಃ ಯಮಾಯ ನಮಃ ಯಮಾಯ ನಮಃ ಯಮಾಯ ನಮಃ. ಚಿತ್ರಗುಪ್ತರೇ, ಪ್ರಭು, ಏನಿದು ಅರ್ಥವಿಲ್ಲದ ಆರ್ತನಾದ? ಅದು ಆರ್ತನಾದವಲ್ಲ ಪ್ರಭು, ಪ್ರಾರ್ಥನೆ. ಅವನು ನಿಮ್ಮ ಭಕ್ತ, ನಿಮ್ಮನ್ನು ಪ್ರಾರ್ಥಿಸುತ್ತಿದ್ದಾನೆ. ಈ ಅಖಂಡ ಭೂಮಂಡಲದಲ್ಲಿ ಸಾವಿರ ಮುಖಡ್ಡ ಧೋರ್ದಂಡನಾದ ಈ ಯಮಧರ್ಮನಿಗೆ ಭಕ್ತನೇ? ಅದು ನಿಮ್ಮ ಅದೃಷ್ಟವಲ್ಲವೇ ಪ್ರಭು? ಯಮಾಯ ನಮಃ ಯಮಾಯ ನಮಃ. ಈ ಆರ್ಥನಾದವನ್ನು ನಾನು ಕೇಳಲಾರೆ. ಏನು ಮಾಡಬೇಕೆಂಬುದೇ ನನಗೆ ತೋಚದಂತಾಗಿದೆಯಲ್ಲ. ಯಮಾಯ ನಮಃ ಯಮಾಯ ನಮಃ. ನಾರಾಯಣ ನಾರಾಯಣ. ನಾರದ ಮಹಾಮುನೀಂದ್ರರಿಗೆ ನಮೋ ನಮಃ. ನಾರದ ಮಹರ್ಷಿಗಳೇ, ಸಂಶಯದ ಸುಳಿಯಲ್ಲಿ ಸಿಕ್ಕು ಸಂಯಮವನ್ನು ಕಳೆದುಕೊಂಡು ಒದ್ದಾಡುತ್ತಿರುವ ಈ ಸಮಯದಲ್ಲಿ ಸಮಯಕ್ಕೆ ಸರಿಯಾಗಿ ಆಗಮಿಸಿದ ನಿಮ್ಮನ್ನು ಸಮಯ ಸಂಜೀವಿನಿ ಎನ್ನಲಿ ಅಥವಾ ಆಪದ್ಬಾಂಧವ ಎಂದು ಕರೆಯಲಿ? ನಾರಾಯಣ ನಾರಾಯಣ. ಸಂಕಟ ಬಂದಾಗ ವೆಂಕಟರಮಣ ಎಂಬಂತಾಯಿತಲ್ಲವೇ? ಮಹಾದೇವ ಮಹಾದೇವ, ಮಾತಿನ ಮನೆಯಿಂದ ನಮ್ಮನ್ನು ಚುಚ್ಚದಿರಿ ದೇವಋಷಿ. ಕಲಿಯುಗದಲ್ಲಿ ಭಕ್ತನೋರ್ವ ಯಮಾಯ ನಮಃ ಯಮಾಯ ನಮಃ ಎಂದು ನರಕದ ಬಾಗಿಲನ್ನು ತಟ್ಟುತ್ತಿದ್ದಾನೆ. ಈ ಯಮಧರ್ಮನಿಗೂ ಭಕ್ತರೇ ಒಂದು ತೋಚದಂತಾಗಿದೆ. ನೀವೇ ಏನಾದರೂ ದಾರಿ ತೋರಿಸಬೇಕು ದೇವಋಷಿ. ನಾರಾಯಣ, ಏನಂದಿರಿ ಯಮಧರ್ಮರಾಯ? ತಮಗೆ ಭಕ್ತನೇ? ಅನಾದಿ ಕಾಲದಿಂದಲೂ ತಮಗಿಲ್ಲದ ಭಕ್ತ ಇಂದು ಜನಿಸಿ ನಿಮ್ಮನ್ನು ಪೂಜಿಸಿ ಜಪಿಸಿ ಪ್ರಾರ್ಥಿಸುತ್ತಿದ್ದಾನೆ ಅಂದ ಮೇಲೆ ಸಂತೋಷ ಪಡುವುದಕ್ಕೆ ಬದಲು ತಾವು ಸಂಕಟ ಏಕೆ ಪಡುತ್ತಿರುವಿರಿ? ನಿಮಗೆ ನಿಮ್ಮ ದಕ್ಷತೆಯನ್ನು ಎತ್ತಿ ತೋರಿಸುವ ಕ್ಷಣವಿದು. ಯಮಾಯ ನಮಃ ಯಮಾಯ ನಮಃ ಯಮಾಯ ನಮಃ ಯಮಾಯ ನಮಃ ಯಮಾಯ ನಮಃ. ನನಗೆ ಇಂಥ ಒಬ್ಬ ಭಕ್ತನಿದ್ದಿದ್ದರೆ ತಕ್ಷಣವೇ ಭೂಲೋಕಕ್ಕೆ ಹೋಗಿ ಅವನ ಬಯಕೆಯನ್ನು ಈಡೇರಿಸುತ್ತಿದ್ದೆ. ಆದ್ರೆ ಏನು ಮಾಡಲಿ, ಕಡಲೆ ಇದ್ದವನಿಗೆ ಹಲ್ಲಿಲ್ಲ, ಹಲ್ಲಿದ್ದವನಿಗೆ ಕಡಲೆ ಇಲ್ಲ. ನಾರಾಯಣ ನಾರಾಯಣ. ಏನನ್ನು ಹೇಳುತ್ತಿರುವಿರಿ ದೇವಋಷಿ? ನಾನು ಭೂಲೋಕಕ್ಕೆ ತೆರಳಿ ಆ ಭಕ್ತನ ಇಷ್ಟಾರ್ಥವನ್ನು ನೆರವೇರಿಸಿ ಬಂದರೆ ಆ ಕೈಲಾಸನಾಥನಾದ ಪಾರ್ವತಿ ಪತೆ ನನ್ನನ್ನು ಏನನ್ನಬಹುದು ಹೇಳಿ? ಏನನ್ನುತ್ತಾನೆ, ಏಕನ್ನುತ್ತಾನೆ. ಶಿವರಾತ್ರಿಯಂದು ಪಾರ್ವತಿ ಸಮೇತನಾಗಿ ಆ ಶಿವ ಭೂಲೋಕಕ್ಕೆ ಹೋಗಿ ಅವನ ಭಕ್ತರ ಬಯಕೆಗಳನ್ನು ಈಡೇರಿಸುವುದಿಲ್ಲವೇ? ಹೌದೌದು. ಅವರ ಸುಪುತ್ರ ವಿಘ್ನೇಶ್ವರ ಹೀಗಿಂತ ಚಿಕ್ಕವನು ಭಾದ್ರಪದ ಚವತಿಯಂದು ಭೂಲೋಕಕ್ಕೆ ಹೋಗಿ ಅಲ್ಲಿ ಕಜ್ಜಾಯ, ಮೋದಕ, ಕರಿಗಡಬು ಹೊಟ್ಟೆ ಬಿರಿಯುವಷ್ಟು ತಿಂದು ಆಮೇಲೆ ಭಕ್ತರು ಅವನನ್ನು ಕೆರೆಗೋ ನದಿಗೋ ಸಮುದ್ರಕ್ಕೋ ಎಸೆದಾಗಲೇ ಆತನಿಗೆ ದೇವಲೋಕದ ನೆನಪು ಬರುವುದು. ಹೌದೌದು. ಅಲ್ಲದೆ ವಿಷ್ಣುವಿನ ಅನಂತ ಚತುರ್ದಶಿ, ಶ್ರೀರಾಮನ ರಾಮನವಮಿ, ಶ್ರೀಕೃಷ್ಣನ ಗೋಕುಲಾಷ್ಟಮಿ, ಮಾರ್ಗಶೀರ್ಷದಲ್ಲಿ ದತ್ತಾತ್ರೇಯನ ಜಯಂತಿ, ಇನ್ನು ಲಕ್ಷ್ಮಿ ಸರಸ್ವತಿಯರು ಇನ್ನೂ ಬಿಡಿಸಿ ಹೇಳಬೇಕೇ? ಯಾತ್ರೆಯೋ ಯಾತ್ರೆ, ಜಾತ್ರೆ ಅಂದ್ರೆ ಜಾತ್ರೆ. ಪಾತ್ರೆ ತುಂಬಿ ತುಂಬಿ ಪಂಚಭಕ್ಷ ಪರಮಾನ್ನ, ಅನ್ನಂ ಬ್ರಹ್ಮ ರಸೋ ವಿಷ್ಣು ಭೋಕ್ತಾ ದೇವೋ ಮಹೇಶ್ವರ. ಓಹೋ, ಅಪರೂಪಕ್ಕೊಮ್ಮೆ ಯಮಧರ್ಮರಾಜನಿಗೆ ಭಕ್ತನೊಬ್ಬನಿದ್ದರೆ ಅವನ ಬಯಕೆಯನ್ನು ಈಡೇರಿಸಲಾಗದೆ? ಹೌದೌದು. ನಾವೇಕೆ ಅವನ ಬಯಕೆಯನ್ನು ಈಡೇರಿಸಬಾರದು? ಏನದು ಚಿತ್ರಗುಪ್ತರೇ? ನಾರದರ ಮಾತಿನ ಮೇಲೆ ಅನುಮಾನ. ಏನು ಹೇಳಿದ್ರಿ? ಈಗ ಹೇಳಿದಾರಲ್ಲ ನಾರದರು, ಇವರ ಮಾತಿನ ಮೇಲೆ ನನಗೆ ಅನುಮಾನ. ಅನುಮಾನ? ಭೂಲೋಕದ ಮಾನವರಿಗಿರುವ ರೋಗವದು ಈ ಲೋಕದ ಚಿತ್ರಗುಪ್ತರಿಗೆ ಏಕೆ ಬಂತು? ಅಯ್ಯೋ ಪ್ರಭು, ಸರಿಯಾಗಿ ಹೇಳಿದರೆ ನಾರದ ಮಹಾಮುನೀಂದ್ರ. ನಾರಾಯಣ ನಾರಾಯಣ. ಯಮಧರ್ಮರಾಯ ಭೂಲೋಕಕ್ಕೆ ತೆರಳಿದರೆ ಸಿಂಹಾಸನದ ಒಡೆಯ ನೀವಲ್ಲವೇ? ನಾರಾಯಣ ನಾರಾಯಣ ನಾರಾಯಣ. ಓ, ಚಿತ್ರಗುಪ್ತರಿಲ್ಲ, ಯಮಧರ್ಮರಾಯ ಒಬ್ಬರೇ ಇರೋರು. ಈಗ ಒಂದು ಬತ್ತಿ ಇಟ್ಟರೆ ನಾರಾಯಣ ನಾರಾಯಣ.
ನಾರಾಯಣ ನಾರಾಯಣ. ನಾರದ ಮಹಾಮುನೀಂದ್ರರಿಗೆ ನಮೋ ನಮಃ. ಯಾಕೋ ಯಮಧರ್ಮರಾಜರು ಇಂದು ಚಿಂತಾಕ್ರಾಂತರಾಗಿ ಇರುವಂತೆ ತೋರುತ್ತಿದೆ. ನಾರದ ಮುನಿಗಳೇ, ಅದು ಅದು ತಿಳಿಯಿತು ತಿಳಿಯಿತು. ಭೂಲೋಕದಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ಭಕ್ತರ ಕೂಗನ್ನು ಆಲಿಸುತ್ತಾ ಆಲಿಸುತ್ತಾ ಮೈಮರೆತಿರುವಿರಿ. ನಾರದ ಮಹಾಮುನಿಗಳೇ, ಅದನ್ನು ನೆನೆಸಿಕೊಂಡಾಗಲೆಲ್ಲ ನನಗೇ ರೋಮಾಂಚನವಾಗುತ್ತದೆ. ಪರಮೇಶ್ವರನ ಪಾದದಾಳಿಗೂ ಹೇಳುತ್ತೇನೆ, ಭೂಲೋಕದಲ್ಲಿ ನನಗೆ ಇಷ್ಟೊಂದು ಜನ ಭಕ್ತರಿದ್ದಾರೆ ಎಂದು ನನಗೆ ತಿಳಿದಿರಲೇ. ನಾರಾಯಣ ನಾರಾಯಣ. ಆ ಕೀರ್ತಿಗೆ ಭಾಜನರು ತಾವೇ ಅಲ್ಲವೇ? ಈ ಅಲ್ಪನು ಮಾಡಿದ ಕಿಂಚಿತ್ ಕಾರ್ಯಕ್ಕೆ ಎಷ್ಟೊಂದು ಹೊಗಳಿವಿರಿ. ಯಮಧರ್ಮರಾಜರೇ, ಭಕ್ತರನ್ನೇನೋ ಪಡೆದಿರುವಿರಿ, ಆದರೆ ಅವರನ್ನು ಉಳಿಸಿಕೊಂಡು ಹೋಗುವುದು ತಮ್ಮ ಕೈಯಲ್ಲಿದೆ. ಹೌದು. ನಾರದ ಮಹಾಮುನಿಗಳೇ, ನಿಮ್ಮಲ್ಲಿ ನನ್ನದೊಂದು ಭಿನ್ನಹ. ಏನದು? ಚಿತ್ರಗುಪ್ತನಿರುವಾಗ ಅವನೆದುರು ಮಾತ್ರ ನನ್ನನ್ನು ಹೊಗಳಬೇಡಿ. ಅದೇನು? ಮಹಾಕುಹಕಿ ಪರಮೇಶ್ವರನಿದ್ದಲ್ಲಿಗೆ ಹೋಗಿ ನನ್ನ ಬಗ್ಗೆ ಇಲ್ಲದ ಸಲ್ಲದ ಚಾಡಿಗಳನ್ನು ಹೇಳಿಬಿಡುತ್ತಾನೆ. ಆಗ ನನ್ನ ಜಾಗಕ್ಕೆ ಸಂಚಕಾರ ಬಂದು ಬಿಡುತ್ತದೆ. ಆಗ ನನ್ನ ಗತಿ ಅಧೋಗತಿ. ನಾರಾಯಣ ನಾರಾಯಣ. ಚಿತ್ರಗುಪ್ತರೆಂದೊಡನೆ ನೆನಪಾಯಿತು, ತಾವು ತಮ್ಮ ಭಕ್ತರನ್ನು ಅನುಗ್ರಹಿಸಲು ಆಗಾಗ್ಗೆ ಭೂಲೋಕಕ್ಕೆ ಹೋಗಬೇಕಾಗಿ ಬರಬಹುದು. ಅಂಥ ಸಂದರ್ಭದಲ್ಲಿ ಚಿತ್ರಗುಪ್ತರನ್ನು ಮಾತ್ರ ಇಲ್ಲೇ ಬಿಟ್ಟು ಹೋಗಬೇಡಿ. ಛೆ, ಅವನನ್ನೇಕೆ ಕರೆದುಕೊಂಡು ಹೋಗಬೇಕು? ನಾರಾಯಣ ನಾರಾಯಣ. ತಮ್ಮ ಮುಗ್ಧತೆಗೆ ಏನು ಹೇಳಲಿ? ಯಮಧರ್ಮರಾಜ ತಾವು ಭೂಲೋಕಕ್ಕೆ ಹೋದಾಗಲೆಲ್ಲ ಸಿಂಹಾಸನ ಬರಿದಾಗಿರುತ್ತದೆ. ಆಗ ಅರ್ಥವಾಯಿತು. ನಾನು ಭೂಲೋಕಕ್ಕೆ ಹೋಗುವಾಗ ಕೋಣನನ್ನು ಬಿಟ್ಟು ಅವನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತೇನೆ. ಮಾಡಿ ನಾನೇನು ಬರಲೆ? ನಮಃ. ಯಮಾಯ ನಮಃ, ಯಮಾಯ ನಮಃ, ಯಮಾಯ ನಮಃ. ನಾರಾಯಣ ನಾರದ ಮುನಿಗಳಿಗೆ ನಮೋ ನಮಃ. ಚಿತ್ರಗುಪ್ತರು ಯಮಲೋಕದಿಂದ ಕೈಲಾಸಕ್ಕೆ ಬಂದಿರುವರೆಂದ್ರೆ ಏನೋ ವಿಶೇಷವಿರಲೇಬೇಕು. ವಿಶೇಷವೆಲ್ಲಿಂದ ಬಂತು? ಅನಿಷ್ಟದ ಆಸೆಯಿಂದ ಇಲ್ಲಿಗೆ ಬರಬೇಕಾಯ್ತು. ಅನಿಷ್ಟದ ಆಸೆ? ಅದ್ಯಾವುದು? ಏನು ಆಸೆ ಇರದ ನನಗೆ ಆ ಸಿಂಹಾಸನದ ಆಸೆಯನ್ನು ತೋರಿಸಿ ಅದು ಯಾವನೋ ಸಾಲಾಗಿ ಹೋಗುತ್ತಿದ್ದ ಹಿರವೆಯನ್ನು ಕರೆದು ಹಿಡಿದು ಅದು ಎಲ್ಲಿಯೋ ಬಿಟ್ಟುಕೊಂಡಂತಾಗಿದೆ. ನಾರಾಯಣ ನಾರಾಯಣ. ಕರೆದು ಮಗಳನ್ನು ಕೊಟ್ಟರೆ ಅಳಿಯನಿಗೆ ಮಲರೋಗ ಎಂಬಂತಾಯ್ತು ನಿಮ್ಮ ಮಾತು. ಅಯ್ಯೋ, ನಿಮ್ಮ ಬಳಿ ಮಾತನಾಡಲು ಸಾಧ್ಯವಿಲ್ಲ. ಅಷ್ಟು ಅಸಾಧ್ಯನೇ ನಾನು. ಸ್ವಾಮಿ, ನಿಮ್ಮ ಪಾದವನ್ನು ಕೊಡಿ. ಎಳೆಯಲು ಮುಗಿಯಲು? ಅಯ್ಯೋ, ನನ್ನ ತಲೆಯ ಮೇಲಿಟ್ಟುಕೊಳ್ಳಲು. ಅದು ಸಿಂಹಾಸನ ದಕ್ಕಿದ ಮೇಲೆ ಚಿತ್ರಗುಪ್ತ. ಸಿಂಹಾಸನ ಸಿಗುವುದೋ ಇಲ್ಲವೋ ಹೇಳಿ. ಹೇಳುತ್ತಾ ಕೇಳುತ್ತಾ ನಿಂತರೆ ಅದು ಆಗದು. ಪ್ರಯತ್ನಕ್ಕೆ ಫಲ ಇದ್ದೇ ಇದೆಯಲ್ಲ. ಸಿಂಹಾಸನ ಸಿಗುವುದಾದರೆ ನಾವು ಏನನ್ನು ಬೇಕಾದ್ರೂ ಮಾಡಲು ಸಿದ್ಧ. ಏನನ್ನೂ ಮಾಡಬೇಕಾಗಿಲ್ಲ, ನಾನು ಹೇಳಿದ್ದನ್ನು ಪ್ರಾಮಾಣಿಕವಾಗಿ ನಡೆಸಿದ್ರೆ ಸಾಕು. ಹಾಗಾದ್ರೆ ಹೇಳಿ. ನಾವು ಈಗಲೇ ಹೊರಡುವಂತವರಾಗುತ್ತೇವೆ. ನಾರಾಯಣ ನಾರಾಯಣ. ಸಿಂಹಾಸನ ನನಗೆ ಸಿಂಹಾಸನ. ಚಿತ್ರಗುಪ್ತರೆ, ಒಂದನ್ನು ಹೇಳಲು ಮರೆತೆ. ಏನು? ಯಮಧರ್ಮರು ಭೂಲೋಕಕ್ಕೆ ಹೊರಡುವಾಗ ನೀವು ನನ್ನ ಜೊತೆಯಲ್ಲಿ ಬನ್ನಿ ಎಂದು ಹೇಳಬಹುದು. ಯಾವ ಕಾರಣಕ್ಕೂ ಹೋಗುವ ತಪ್ಪನ್ನು ಮಾಡಬೇಡಿ. ಅವರೇನಾದರೂ ನನ್ನನ್ನು ಜೊತೆಯಲ್ಲಿ ಬಾ ಎಂದು ಕರೆದರೆ ಏನಾರು ಪಿತೂರಿ ನಡೆಸಿ ಆ ಕೋಣವನ್ನು ಅವರ ಜೊತೆ ಕಳಿಸಿ ಸಿಂಹಾಸನದ ಮೇಲೆ ನಾನು ಕೂತು ಬಿಡುತ್ತೇನೆ. ಮಾಡಿ. ನಾರಾಯಣ ನಾರಾಯಣ. ಜಂಬಲಕಡಿ ಬಂಬ, 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 ಜಂಬಲಕಡಿ ಬಂಬ. ಬಂಬಲಕಡಿ ಜಂಬ, ಜಂಬಲಕಡಿ ಬಂಬ. ಜಂಬಲಕಡಿ ಬಂಬ. ಚಿತ್ರಗುಪ್ತರೆ, ಈ ಜಂಬಲಕಡಿ ಬಂಬ ಎಂದರೇನು? ಜಂಬಲಕಡಿ ಬಂಬ ಎಂದರೆ ನಿಮಗೆ ತಿಳಿಯದೆ? ನನಗೆ ತಿಳಿಯದು. ತಿಳಿಯದೆ? ಜಂಬಲಕಡಿ ಬಂಬ ಎಂದರೆ ನಿಮಗೆ ತಿಳಿಯದೆ? ನನಗೆ ತಿಳಿಯದು ಚಿತ್ರಗುಪ್ತರೆ. ತಮಾಷೆ ಮಾಡಬೇಡಿ, ಇಡೀ ವಿಶ್ವಕ್ಕೆ ತಿಳಿದಿರುವ ವಿಷಯ. ಜಂಬಲಕಡಿ ಬಂಬ ನಿಮಗೆ ತಿಳಿಯದೆ? ನನಗೆ ತಿಳಿಯದು. ಬಾಮರರೆ,
ಪಂಡಿತರಿಂದ ಪಂಡಿತರವರೆಗೂ ಗೊತ್ತು, ನಿಮಗೆ ಗೊತ್ತಿಲ್ಲವೆಂದರೆ ನನಗೆ ತಿಳಿಯದು. ಗೊತ್ತಿಲ್ಲವೇ? ಗೊತ್ತಿಲ್ಲ. ಪ್ರಭು, ಜಂಬಲಕಡಿ ಬಂಬ ಎಂದರೆ ಬಂಬಾಲಕಡಿ ಜಂಬ ಎಂದರ್ಥ. ನಿಮ್ ದೇಹನ ಬೆಂಕಿ ಸುಟ್ಕೊಂಡ್ ತಿಂತಾ ಇದ್ರೆ ಓಡಿ 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 ಮಾಡಿ 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 ಓಡಿ ಚಿತ್ರಗುಪ್ತರೆ. ಅಯ್ಯೋ, ಯಮಧರ್ಮರು ನನ್ನನ್ನು ಬಿಟ್ಟು ಎಲ್ಲಿ ಹೋದರ? ಬಾಬಾ ಕಿಂಕರರಿದ್ದಂಗಿದಾರಲ್ಲಪ್ಪ. ಅಯ್ಯ ಅಯ್ಯೋ ಚಿತ್ರಗುಪ್ತರೆ, ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ಮ ರುಂಡ ನಿಮ್ಮ ಮುಂಡದಲ್ಲಿಯೇ ಇದೆ. ಏನಿದು ಈ ರೀತಿ ಬಡಬಡಿಸುತ್ತಿರುವಲ್ಲ, ಕಾರಣವೇನು? ನನ್ನ ರುಂಡವಿದೆಯೇ ಪ್ರಭು? ಯಾರೋ ಕಾಡು ಮನುಷ್ಯರು ಬಂದು ನನ್ನ ರುಂಡವನ್ನು ಕತ್ತರಿಸಿದಂತ ಆಯ್ತಾ? ಭೂಲೋಕದ ಮಾನವರಿಗೆ ಬೀಳುವ ಕನಸಿನಂತೆ ನಿಮಗೂ ಕನಸು ಬಿದ್ದಿತೆ ಚಿತ್ರಗುಪ್ತರೆ. ಕನಸೆ ಅಂದರೆ? ಅಂದರೆ ನಾವು ಭೂಸ್ಪರ್ಶ ಮಾಡಿದೊಡನೆಯೇ ನಮ್ಮ ಶಕ್ತಿಯೆಲ್ಲವೂ ಉಡುಗಿ ಹೋಯಿತೆ. ಏನಾದರಾಗಲಿ, ನನಗೆ ಹಸಿವಿನಿಂದ ತಳಮಳಿಸುವಂತಾಗುತ್ತಿದೆ. ಮೊದಲು ಏನನ್ನಾದ್ರೂ ಹುಡ್ಕೊಂಡು ಬನ್ನಿ. ಯಾಕ್ರೋ ನಾರದ ಮುನಿಗಳನ್ನ ಓಡಿಸ್ಕೊಂಡ್ ಬರ್ತಿದ್ದೀರಾ? ಇವ್ರನ್ನ ಯಾರು ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ? ಇವರು ಶ್ರೀಮಾನ್ ನಾರಾಯಣನ ಪರಮ ಭಕ್ತರು. ಹೋಗ್ತಿರೋ ಇಲ್ವೋ? ಹೋಗ್ರೋ, ಗೆಟ್ಟಾಯ್ತೈತೆ. ನಾರಾಯಣ ನಾರಾಯಣ, ನಿಮಗಾದ್ರೂ ನನ್ನ ಗುರುತು ಸಿಕ್ಕುತ್ತಲ್ಲ. ನಮೋ ನಮಃ. ನಾರದ ಮುನಿಗಳೇ, ತಾವು ಯಾರು ಅಂತ ಗೊತ್ತಿಲ್ದೇನೆ ಆ ಹುಚ್ಚರು ಹೀಗೆಲ್ಲ ಮಾಡ್ಬಿಟ್ರು. ಅದಕ್ಕೋಸ್ಕರ ಅವ್ರ ಪರವಾಗಿ ನಾನು ನಿಮ್ಮಲ್ಲಿ ಕ್ಷಮೆ ಯಾಚಿಸ್ತೇನೆ. ಕ್ಷಮಿಸ್ಬಿಡಿ. ನನ್ನ ಕಾರ್ಯವೆಲ್ಲವೂ ಮಂಗಳವಾಗ್ಲಿ ಅಂತ ನೀವು ನನಗೆ ಆಶೀರ್ವಾದ ಮಾಡಿ ಮುನಿಗಳೇ. ಎಲ್ಲಿ ನಿಮ್ ಕಾಲು? ಎಳೆಯಲು ಮುಗಿಯಲು? ಮುಗಿಯಲು ಸ್ವಾಮಿ. ನಾರಾಯಣ 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 ನಾರಾಯಣ. ನನ್ನ ಡಾಕ್ಟರ್ ಅನ್ಕೊಂಡ್ಬಿಟ್ರ? ನಾನು ಹುಚ್ಚ. ನಾರಾಯಣ ನಾರಾಯಣ. ನಾನು ಹೇಳಿ ತಗೊಂಬಂದ್ರ ಬೇಗ. ಅಯ್ಯಯ್ಯೋ ನಾರಾಯಣ. ಜಾಸ್ತಿ ಆಗುತ್ತದೆ. ನಾರಾಯಣ ನಾರಾಯಣ. ನಾರಾಯಣ 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 ನಾರಾಯಣ. ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಹಾಗಂದ್ರೆ ಏನು ನಾರಾಯಣ? ನನ್ನನ್ನ ಸಿಂಗಲರ ಕರೀತಾ ಇದೀಯಾ? 64 ಇವನ ಹೆಸರೇನು? ಅವನನ್ನೇನು ಕೇಳುತ್ತೀಯ? ನಾನೇ ಹೇಳುತ್ತೇನೆ. ನನ್ನ ಹೆಸರು ನಾರದ. ನಾರಾಯಣ ನಾರಾಯಣ. ಮತ್ತೆ ನನ್ನನ್ನ ಸಿಂಗಲರ ಕರೀತಾ ಇದೀಯಾ? ನೋ ನಾರಾಯಣ, ನಾರಾಯಣ ರಾವ್. ನಾರಾಯಣ ನಾರಾಯಣ. 64 ಟೆನ್ಷನ್ ಟೆನ್ಷನ್ ಟೆನ್ಷನ್. ಬಿಪಿ ಟ್ಯಾಬ್ಲೆಟ್ ಪ್ಲೀಸ್. ಅಯ್ಯೋ, ಹುಡುಕೋ ಹುಡುಕೋ, ಇಡೀ ಸರ್ವಿಸೇ ಹುಡುಕ್ತಾ ಇರೋ ಹುಡುಕ್ತಾ ಇರೋ. ನಾರಾಯಣ ನಾರಾಯಣ. ಅಯ್ಯೋ, ಬೇಗ ಕೊಡು, ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ನಾರಾಯಣ 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 ನಾರಾಯಣ.
ಅವನ ಹೊರ ಕರಿ. ನಾರಾಯಣ ನಾರಾಯಣ. ಏಯ್ ಲಾಠಿ ತಗೊಂಬರ. ಲಾಠಿ ಅಂದರೇನು? ಆ ಲಾಠಿ ಅಂದ್ರೆ ಇದು. ಓ, ಇದರಿಂದ ನೀನು ಏನು ಮಾಡಬಲ್ಲೆಯೋ? ಇದರಿಂದ ನೀನ್ ಬೋಟಿ ತೆಗಿತೀನಿ. ಬೋಟಿ ಅಂದರೇನು? ನಿನ್ ನಿಜವಾದ ಹೆಸರೇನೋ? ನಾರದ. ನಿನ್ ತಂದೆ ಹೆಸರೇನೋ? ಬ್ರಹ್ಮದೇವ. ಆ ಬ್ರಹ್ಮದೇವ ತಂದೆ, ತಾಯಿ ಸರಸ್ವತಿ. ಆ ನಾರಾಯಣ. ಬ್ರಹ್ಮದೇವ ತಂದೆ, ತಾಯಿ ಸರಸ್ವತಿ, ನೀನು ನಾರದ. ತಡವಾಗಿ ಆದ್ರೂ ನಿನಗೆ ತಿಳಿಯುತ್ತಲ್ಲ ಮಾನವ. ನನಗೆ ತಿಳಿತು. ನಿನ್ ಸ್ಟೇಷನ್ ಅಂದ್ರೆ ಏನು ಅಂತ ನಾನು ಹೇಳ್ಕೊಡ್ತೀನಿ. ಇವನಿಗೆ ಬಾಂಬೆ ಕಟ್ ಹಾಕ್ಬೇಕು, ಎತ್ ಒಳಗೆ ಹಾಕೋ. ಎಸ್ ಸರ್. ಬೊಂಬೆ ಅಂದ್ರೆ ರಂಬೆ ಸಂಬಂಧಿಕರೇ. ಅಲ್ರಿ, ನಿಮ್ಗೆ ಯಾಕ್ರಿ ನಾಟಕದ ಹುಚ್ಚು ಬಂತು? ಈ ತುಂಟ ಬಾಲಕ ಈ ತಾಯಿಯ ಮಗನೇ ಇರಬೇಕು ಅಲ್ಲವೇ? ಪಾಲೆ. ಸ್ವಲ್ಪ ಸುಮ್ಮನೆ ಇದ್ರೆ ನಿಮ್ಗೆ ಒಳ್ಳೇದು. ನಾರಾಯಣ. ಮೂಡ್ ಔಟ್ ಆದಾಗ್ಲೆಲ್ಲ ಈ ರೀತಿ ನಾರ್ದನ್ ಡ್ರೆಸ್ ಹಾಕೊಂಡು ಏನಾದ್ರೂ ಒಂದು ಅನಾಹುತಕ್ಕೆ ಕಾರಣ ಆಗ್ತಾರೆ. ಸರ್ ಪ್ಲೀಸ್ ಸರ್. ಇವನು ನಿನಗೇನಾಗಬೇಕು? ಅವರು ನನ್ ಗಂಡ. ಸುಳ್ಳು, ಅವರನ್ನು ನಂಬೇಡಿ. ನಾನು ಬ್ರಹ್ಮಚಾರಿ. ಹೀಗೆ ಸರ್, ಹೀಗೆ. ನಾನು ಬ್ರಹ್ಮಚಾರಿ ಸಂಸಾರಿ ಅಲ್ಲ ಅಂತ ಹೀಗೆ ಸರ್. ಈ ಡ್ರೆಸ್ ಹಾಕೊಂಡಾಗೆಲ್ಲ ಹೀಗೆ ಅರಿಸ್ತಾರೆ. ಅಯ್ಯೋ ನಾರಾಯಣ. ನನ್ನ ಕರ್ಮ. ಬೇಕಾದ್ರೆ ನನ್ನ ಮುದ್ದು ಕಂದನ್ನ ಕೇಳಿ ಸರ್, ಅಲ್ವೇನೋ? ಹೌದು ಸರ್. ಎಲ್ಲಾರ ತಂದೆನೂ ಮಕ್ಕಳು ಬುದ್ಧಿ ಹೇಳ್ತಾರೆ, ಆದ್ರೆ ನಮ್ ತಂದೆಗೆ ನಾನೇ ಬುದ್ಧಿ ಹೇಳ್ಬೇಕು. ಅಯ್ಯೋ ನನ್ ಕರ್ಮ. ಅಯ್ಯೋ ಅಯ್ಯೋ, ನನಗೇನು ಅರ್ಥವಾಗುತ್ತಿಲ್ಲ. ನಾರಾಯಣ. ಅಯ್ಯೋ, ನನ್ನ ಹೆಸರು ನಾರಾಯಣ ರಾವ್ ಅಂತ. ನಾರಾಯಣ ನಾರಾಯಣ ಅಂತಾನಲ್ಲಮ್ಮ ಇವರು. ಈ ಬಟ್ಟೆ ಹಾಕ್ದಾಗೆಲ್ಲ ಹೀಗೆ ಸರ್. ಈ ನಾರ್ದ ನಾರಾಯಣನ್ ಪರಮ ಭಕ್ತ ಅಲ್ವೇ, ಅದಕ್ಕೆ ಅದನ್ನೇ ಜಪಿಸ್ತಾರೆ. ಅದು ತಮ್ಮ ಹೆಸರಲ್ಲ ಸರ್. ಇದೊಂದು ಮಾತ್ರ ಅವ್ರು ಹೇಳಿದ್ದು ಸತ್ಯ. ಸರ್, ಇವ್ರು ಮಾತಾಡ್ತಾ ಇದ್ರೆ ಟೆನ್ಷನ್ ಜಾಸ್ತಿ ಆಗುತ್ತೆ. ಟೆನ್ಷನ್ ಜಾಸ್ತಿ ಆದ್ರೆ ಬಿಪಿ ರೈಸ್ ಆಗುತ್ತೆ. ನನಗೂ ಬಿಪಿ ಇದೆಯಲ್ಲಮ್ಮ. ಅದಕ್ಕೆ ಸರ್, ಟೆನ್ಷನ್ ಜಾಸ್ತಿ ಆಗೋಕ್ ಮುಂಚೆ ದಯವಿಟ್ಟು ಇವ್ರನ್ನ ಬಿಟ್ಬಿಡಿ ಸರ್. ಎಸ್ ಎಸ್ ಎಸ್. ಕರ್ಕೊಂಡೋಗಮ್ಮ, ಹೋಗಯ್ಯ. ಇನ್ನೊಂದ್ಸಾರಿ ನೀನು. ಬನ್ರಿ. ನಾರಾಯಣ. ನಾರಾಯಣ. ಈ ಹುಚ್ಚು ಬೇಕು. ಎಲ್ಲ ನಿಮ್ಮಿಂದಲೇ. ನೀವು ಬನ್ನಿ, ಬನ್ನಿ ನೀವು ಸುಮ್ನೆ. ಏನು ಮಾಡಬೇಕೆಂದು ನನಗೇ ತೋಚುತ್ತಿಲ್ಲ. ಮಹಾಪ್ರಭು, ಆ? ಈಗ ಅವರು ಬಂದರೆ ನಾವು ಯಾವುದಾದರೂ ನಾಟಕದ ಕಂಪನಿಯವರು ಎಂದು ಹೇಳಿಬಿಡೋಣ. ಯಾವ ನಾಟಕದ ಕಂಪನಿ ಎಂದು ಹೇಳುವುದು? ಉಚ್ಚೇಶ್ವರ ನಾಟ್ಯ ಸಂಘ ಕಮತಗಿ. ಉಚ್ಚೇಶ್ವರ. ಅಯ್ಯೋ, ನಾಟ್ಯ ಸಂಘ ಕಮತಗಿ. ಓ, ಕದಾತೆಗೆ. ಅಯ್ಯ, ಕೈ ತೆಗಿರಿ. ನಮಗೂ ಇಕ್ಕಬಹುದು, ನಡೀರಿ. ನೀವೆಲ್ಲ ಅಂತ ಜಾಗ ಹೋಗಬಾರ್ದು. ಅದು ಏನಾಯಿ? ಅದೇನೇ ಆಗ್ಲಿ, ಇನ್ಮೇಲೆ ಅಂತ ಜಾಗ ಹೋಗ್ಬೇಡಿ. ತಪ್ಪು ತಪ್ಪು ತಪ್ಪು. ಮಾಡಿದೆವು. ನಿಮ್ಮ ಹೆಸರು? ಗುಪ್ತ, ಆರ್ಯವಂಶದವರು. ನಿಮ್ಮ ಹೆಸರು? ಧರ್ಮ. ಧರ್ಮ ಧರ್ಮ ಅಷ್ಟೇ. ಏನ್ ಕೆಲಸ ಮಾಡ್ತಾ ಇದ್ದೀರಾ? ನಾವೇಕೆ ಉದ್ಯೋಗವನ್ನು ಮಾಡಬೇಕು? ಅದು ನಾವು ನಾಟಕದ ಕಂಪನಿಯಲ್ಲಿ ನಟನೆ ಮಾಡುತ್ತೇವೆ, ಉದ್ಯೋಗ ಮಾಡುವುದಿಲ್ಲ. ಯಾವ ನಾಟಕ ಕಂಪನಿ? ಉಚ್ಚೇಶ್ವರ ನಾಟ್ಯ ಸಂಘ ಕಮತಗಿ. ಏನಂದ್ರಿ? ಉಚ್ಚೇಶ್ವರ ನಾಟ್ಯ ಸಂಘ ಕಮತಗಿ. ಏನಾಯ್ತು? ಹುಚ್ಚೇಶ್ವರ ನಾಟ್ಯ ಸಂಘ, ಆ ಕಂಪನಿಲಿ ನಮ್ಮ ತಾತ ಧರ್ಮರಾಯನ ಪಾತ್ರ ಮಾಡ್ತಾ ಇದ್ರು. ಓ, ನನ್ನ ಮಗನ ಪಾತ್ರವೇ? ಅಂದರೆ ಯಮಧರ್ಮನ ಪಾತ್ರವೇ ಧರ್ಮರಾಯನ ಪಾತ್ರವೇ? ನಮ್ಮ ತಂದೆ ಅದೇ ಕಂಪನಿಲಿ ಆಂಜನೇಯನ ಪಾತ್ರ ಮಾಡ್ತಾ ಇದ್ರು. ಅದೇ ಕಂಪನಿಲಿ ನಾನು ಶ್ರೀಕೃಷ್ಣನ ಪಾತ್ರ ಮಾಡ್ಬೇಕು. ಯಾಕೆ? ಮಾಡಿದ್ದರೆ ನಯನ ಮನೋಹರವಾಗಿರುತ್ತಿತ್ತು. ಆದ್ರೆ ನಾನೇನ್ ಮಾಡ್ಲಿ? ನನ್ನ ಸೋದರ ಮಾವ ನನಗೆ ವಿದ್ಯಾಭ್ಯಾಸ ಕೊಡಿಸಿ ಈ ಕೆಲಸ ಕೊಡಿಸ್ಬಿಟ್ಟ. ಅಕಟಕಟ, ನಿಮ್ಮ ಸೋದರ ಮಾವ ಕಂಸನ ಜಾತಿಯವನಿರಬೇಕು. ನಾವಿನ್ನು ಹೋಗಿ ಬರೋಣವೇ ನಾರಾಯಣ ರಾಯರೇ? ನಾರಾಯಣ ರಾಯರೇ? 64. ಎಸ್ ಸರ್. ಇವರಿಬ್ಬರನ್ನು ರಾಜ ಮರ್ಯಾದೆಯಿಂದ ಬೀಳ್ಕೊಡು.
ಒಂದ್ ನಿಮಿಷ, ಹೋಗೋದು ಹೋಗ್ತೀರಾ, ಒಂದು ಸೀಸ್ ಪದ್ಯನೋ, ಒಂದು ಕಂದ ಪದ್ಯನೋ, ಒಂದು ಡೈಲಾಗೋ ಎಳೆದು ಬಿಸಾಕ್ ಹೋಗಿ. ಚಿತ್ರಗುಪ್ತರೇ, ಈ ಕಂದ ಪದ್ಯವನ್ನು ಖ್ಯಾತ ಹೊನ್ನಪ್ಪ ಭಾಗವತರವರು ಹಾಡಿದ್ದು, ಅದನ್ನೇಕೆ ನೀವು ಕರ್ಕಶವಾಗಿ ಹಾಡುತ್ತಿರುವಿರಿ? ಅದು ಕಂದ ಪದ್ಯ ಯಾರಿಗ್ ಗೊತ್ತು? ಏನದು ಗುಸುಗುಸು? ಅಲ್ಲ, ನೀವು ಕಂದ ಪದ್ಯ ಕೇಳಿದ್ರಿ. ಓ, ನಾನು ಹೇಳಿದ್ದು ಯಮಧರ್ಮನ ಮೇಲೆ ಹಾಡಿ ಎಂದು. ನಾನೇ ಒಂದು ಕಂದ ಪದ್ಯವನ್ನು ಹಾಡುತ್ತೇನೆ, ಕೇಳಿ. ನರಕಾಧಿಪತಿಯೇ, ಸೂರ್ಯಪುತ್ರನೇ. ಸರ್, ನಿಮ್ಮೇಲೆ ಕೈ ಎತ್ತವನೆ, ಹಿಡ್ಕೊಂಡ್ 4 ತದುಕ್ಲ. ಬೇಡ, ಯಮಧರ್ಮನ ಪಾತ್ರದಲ್ಲಿ ತಲ್ಲೀನನಾಗಿದ್ದಾನೆ. ರಾಜ ಮರ್ಯಾದೆಯಿಂದ ಇವನು ಕಳಿಸಿಕೊಡು. ತಾವಿನ್ನು ಬೇಗ ಬನ್ನಿ.